ಓಕೆ, ಸೊ ನೆಕ್ಸ್ಟ್ ನಾವು ಈಗ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾನ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಅದರಲ್ಲಿ ಲೆಟ್ ಅಸ್ ಡಿಸ್ಕಸ್ ಒನ್ ಇಂಪಾರ್ಟೆಂಟ್ ಅಪ್ಲಿಕೇಶನ್, ದಟ್ ಈಸ್ ಪ್ರೆಷರ್ ಅಂಡ್ ಸಾಲ್ಯುಬಿಲಿಟಿ ಅಂಡರ್ ಹೆನ್ರೀಸ್ ಲಾ. ಓಕೆ, ಸೊ ಈಗ ಇಲ್ಲಿ ಒಂದು ಕೋಕ್ ಬಾಟಲ್ ಇದೆ. ಸೊ ಈ ಕೋಕ್ ಬಾಟಲ್ ಅಲ್ಲಿ ಕ್ಲೋಸ್ಡ್ ಕೋಕ್ ಬಾಟಲ್ ಅಲ್ಲಿ ಇನ್ಸೈಡು ಪ್ರೆಷರು, ಪಾರ್ಷಿಯಲ್ ಪ್ರೆಷರು ಸರ್ಫೇಸ್ ಆಫ್ ದ ಕೋಕ್ ಮೇಲೆ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಈ ಬಾಟಲ್ ಅನ್ನ ನಾವು ಓಪನ್ ಮಾಡಿದ ಕೂಡಲೇ ವಿ ಕ್ಯಾನ್ ಹಿಯರ್ ಒನ್ ಪಾಪ್ ಅಪ್ ಸೌಂಡ್ ನ ಕೇಳಿಸ್ಕೋಬಹುದು, ಆರ್ ನಿಸ್ಲಿಂಗ್ ಸೌಂಡ್. ದೆನ್ ಮತ್ತೆ ಇದ್ರ ಒಳಗಡೆ ಓಪನ್ ಮಾಡಿದ ಕೂಡಲೇ ನಮ್ಗೆ ಅಟ್ಮಾಸ್ಫಿಯರ್ ಅಲ್ಲಿ ಏನ್ ಸರೌಂಡಿಂಗ್ ಅಲ್ಲಿ ಪ್ರೆಷರ್ ಇರುತ್ತೆ ಅದು ಒಳಗಡೆ ಎಂಟರ್ ಆದಾಗ ವಾಟ್ ಎವರ್ ದ ಬಬಲ್ಸ್ ವಿಲ್ ಫಾರ್ಮ್ ನೋ ಆಫ್ಟರ್ ಓಪನಿಂಗ್ ದ ಮೌತ್ ಆಫ್ ದ ಸ್ಕೋಪ್ ಬಾಟಲ್. ಸೊ ಆ ಬಬಲ್ಸ್ ಎಲ್ಲ ಏನಾಗುತ್ತೆ, ಗ್ಯಾಸ್ ಮಾಲಿಕ್ಯೂಲ್ಸ್ ಇಮಿಡಿಯೇಟ್ಲಿ ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಪಿಕ್ಚರ್ 1 ಅಲ್ಲಿ ನೋಡಿ, ಎ ಅಲ್ಲಿ, ಸೊ ಬಿಫೋರ್ ಓಪನಿಂಗ್ ದ ಮೌತ್ ಆಫ್ ದ ಬಾಟಲ್, ಸೊ ನೋಡಿ ಇನ್ಸೈಡ್ ಗ್ಯಾಸ್ ಮಾಲಿಕ್ಯೂಲ್ಸ್ ನೋಡಿ ಯಾವ ತರ ಫಿಲ್ ಆಗಿರುತ್ತೆ. ಓಕೆ, ಮತ್ತೆ ಸೆಕೆಂಡ್ ಪಿಕ್ಚರ್ ಅಲ್ಲಿ ಯು ಸಿ ಔಟ್ಸೈಡ್ ಪ್ರೆಷರ್ ಇನ್ಸೈಡ್ ಎಂಟ್ರಿ ಆದಾಗ ಸೊ ಯಾವ ತರ ಗ್ಯಾಸ್ ಮಾಲಿಕ್ಯೂಲ್ಸ್ ಕಂಪ್ರೆಸ್ ಆಗುತ್ತೆ ಅಂತ ಯು ಜಸ್ಟ್ ಸಿ. ಓಕೆ, ಸೊ ದಿಸ್ ಇಸ್ ದ ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ವಿ ಹ್ಯಾವ್ ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಸೊಲ್ಯೂಷನ್ಸ್. ವೇಪರ್ ಪ್ರೆಷರ್ ಆಫ್ ವಾಟ್? ಲಿಕ್ವಿಡ್ ಸೊಲ್ಯೂಷನ್ಸ್. ಸೊ ಈಗ ಇಲ್ಲಿ ಒಂದು ಎರಡು ರೆಪ್ರೆಸೆಂಟೇಷನ್ ಇದೆ, ಅದನ್ನ ವಿ ಕಾಲ್ ಇಟ್ ಆಸ್ ಮೋನೋಮೀಟರ್ ಅಂತ ಹೇಳ್ತೀವಿ. ಓಕೆ, ದ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯೂಸ್ ಟು ಮೆಜರ್ ದ ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಸೊಲ್ಯೂಷನ್ಸ್ ಇಸ್ ಕಾಲ್ಡ್ ಆಸ್ ಮೋನೋಮೀಟರ್ ಅಂತ ಹೇಳ್ತೀವಿ. ಓಕೆ, ದೆನ್ ಈ ಮೋನೋಮೀಟರ್ ಅಲ್ಲಿ ಸೊ ನಾವೇನ್ ಮಾಡ್ಬೇಕು, ನಾವ್ ಯಾವ ಲಿಕ್ವಿಡ್ದು ವೇಪರ್ ಪ್ರೆಷರ್ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಆ ಲಿಕ್ವಿಡ್ ನ ಮೋನೋಮೀಟರ್ ಅಲ್ಲಿ ಫಿಲ್ ಮಾಡ್ತೀವಿ ಫಸ್ಟ್ ಸ್ಟೆಪ್. ಓಕೆ, ದೆನ್ ಅದಾದ್ಮೇಲೆ ಇಲ್ಲಿ ಈ ಮೋನೋಮೀಟರ್ಗೆ ಒಂದು ಸೈಡ್ ಟ್ಯೂಬ್ ಕೊಟ್ಟಿದ್ದಾರೆ. ಈ ಸೈಡ್ ಟ್ಯೂಬ್ ಅಲ್ಲಿ ನಾವು ಇಲ್ಲಿ ಡಾರ್ಕ್ ಶೇಡೆಡ್ ಪೋರ್ಷನ್ ಇದೆ ಅಲ್ವಾ, ಅದನ್ನ ವಿ ಕಾಲ್ ಇಟ್ ಆಸ್ ಮರ್ಕ್ಯೂರಿ ಅಂತ ಹೇಳ್ತೀವಿ. ದಟ್ ವಿಲ್ ಬಿ ಫಿಲ್ಡ್ ವಿತ್ ದ ಮರ್ಕ್ಯೂರಿ. ಸೊ ಈಗ ಈ ಲಿಕ್ವಿಡ್ದು ವೇಪರ್ ಪ್ರೆಷರು ಇನ್ಕ್ರೀಸ್ ಆದಂಗೆಲ್ಲ ದ ಲೆವೆಲ್ ಆಫ್ ದ ಮರ್ಕ್ಯೂರಿ ವಿಲ್ ಇನ್ಕ್ರೀಸಸ್. Okay, so as the vapor pressure of the liquid increases, the level of the mercury also increases ಅಂತ ಹೇಳ್ತೀವಿ. Okay, that is the vapor pressure of the liquid solutions with the instrument which is used to measure the vapor pressure. Then at equilibrium stage ಅಲ್ಲಿ rate of evaporation. Okay, equilibrium stage ಯಾವಾಗ ರೀಚ್ ಆಗುತ್ತೆ equilibrium state ಅಂತ ಅಂದ್ರೆ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಯಾವಾಗ ವೇಪರ್ ಸ್ಟೇಜ್ಗೆ ಕನ್ವರ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ, ಆ ಪಾಯಿಂಟ್ ಅಲ್ಲಿ ಅಗೇನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಏನಾಗುತ್ತೆ ಅಂದ್ರೆ ರೇಟ್ ಆಫ್ ಕಂಡೆನ್ಸೇಷನ್. ಸಿ ವಾಟ್ ಎವರ್ ದ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಎವಾಪರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅಟ್ ದಾಟ್ ಪಾಯಿಂಟ್, ಸೊ ಈ ವೇಪರ್ಸ್ ಏನಾಗುತ್ತೆ ಮತ್ತೆ ಕೂಲ್ ಆಗಿ ಕಂಡೆನ್ಸ್ ಆಗಿ ಲಿಕ್ವಿಡ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಸೊ ಅದನ್ನ ನಾವು ಈಕ್ವಿಲಿಬ್ರಿಯಂ ಸ್ಟೇಜ್ ಅಂತ ಕರಿತೀವಿ. ಸೊ ಈಗ ವೇಪರ್ ಪ್ರೆಷರ್ ಡೆಫಿನೇಷನ್ ಏನು ಅಂತ ನೋಡೋಣ. ಇಟ್ ಈಸ್ ಎ ಪ್ರೆಷರ್ ವಿಚ್ ಈಸ್ ಎಕ್ಸರ್ಟೆಡ್ ಬೈ ದ ವೇಪರ್ಸ್. ಓಕೆ, ವೇಪರ್ ಪ್ರೆಷರ್ ಅಂದ್ರೆ ಏನು? ದ ಪ್ರೆಷರ್ ವಿಚ್ ಈಸ್ ಎಕ್ಸರ್ಟೆಡ್ ಬೈ ದ ವೇಪರ್ಸ್. ಓಕೆ, that present above the liquid molecule in an equilibrium stage with a liquid at a particular temperature. ಸೊ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ವೇಪರ್ಸ್ ಇಂದ ನಮ್ಗೆ ಏನ್ ಪ್ರೆಷರ್ ಎಕ್ಸರ್ಟ್ ಆಗುತ್ತೆ ಆನ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್ ಮಾಲಿಕ್ಯೂಲ್ ಇನ್ ಅನ್ ಈಕ್ವಿಲಿಬ್ರಿಯಂ ಸ್ಟೇಜ್. ಸೊ ಈಕ್ವಿಲಿಬ್ರಿಯಂ ಸ್ಟೇಜ್ ಅಂದ್ರೆ ಏನು? ರೇಟ್ ಆಫ್ ಫಾರ್ಮೇಶನ್ ಆಫ್ ವೇಪರ್ಸ್ and the rate of formation of condensing that vapors. As ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಇದೆ ಅಲ್ವಾ, ಅದನ್ನ ನಾವು ಈಕ್ವಿಲಿಬ್ರಿಯಂ ಸ್ಟೇಜ್ ಅಂತ ಕರಿತೀವಿ. ಸೊ ಅಂತ ಈಕ್ವಿಲಿಬ್ರಿಯಂ ಸ್ಟೇಜ್ ಅಲ್ಲಿ ವೇಪರ್ಸ್ ಇಂದ ನಮ್ಗೆ ಏನ್ ಪ್ರೆಷರ್ ಎಕ್ಸರ್ಟ್ ಆಗುತ್ತೆ, that vapor pressure will be present above the liquid molecule in a liquid equilibrium stage with this liquid at a particular temperature is called as vapor pressure ಅಂತ ಹೇಳ್ತೀವಿ. ಓಕೆ, ಸೊ ಈಗ ಫ್ರಮ್ ದಿಸ್ ವೇಪರ್ ಪ್ರೆಷರ್ ನಮ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನಾವು ವಿ ಕ್ಯಾನ್ ಕನ್ಕ್ಲೂಡ್. ಹೈಯರ್ ದ ಟೆಂಪರೇಚರ್ ಗ್ರೇಟರ್ ಇಸ್ ದ ವೇಪರ್ ಪ್ರೆಷರ್. ಸಿ ಈಗ ನಾವು ಒಂದು ಬೀಕರ್ ಅಲ್ಲಿ ವಾಟರ್ನ ತಗೊಳ್ಳೋಣ. ಓಕೆ, ಸೊ ಈ ವಾಟರ್ಗೆ ನಾವು ಟೆಂಪರೇಚರ್ ಅನ್ನ ಸಪ್ಲೈ ಮಾಡೋಣ. ಟೆಂಪರೇಚರ್, ಸೊ ಇಲ್ಲೇನಾಗುತ್ತೆ,
ಸೊ ಆಫ್ಟರ್ ರೀಚಿಂಗ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್, ಈ ವಾಟರು ಅದ್ರ ಬಾಯ್ಲಿಂಗ್ ಪಾಯಿಂಟ್ ಅನ್ನ ರೀಚ್ ಆಗಿದ್ದಾದ್ಮೇಲೆ ಇಟ್ ಸ್ಟಾರ್ಟ್ಸ್ ಟು ಬಾಯ್ಲ್ ಆಗುತ್ತೆ. ಬಾಯ್ಲ್ ಆದ್ಮೇಲೆ ಮತ್ತೆ ಏನಾಗುತ್ತೆ, ಓಕೆ, ಸೊ ಬಾಯ್ಲ್ ಆದ್ಮೇಲೆ ಇಟ್ ಈಸ್ ಗೋಯಿಂಗ್ ಟು after boiling it is going to ಕನ್ವರ್ಟ್ ಇನ್ ಟು ದ ವೇಪರ್ಸ್ ಅಲ್ವಾ. ಸೊ ಬಾಯ್ಲ್ ಆದ್ಮೇಲೆ ವೇಪರ್ಸ್ ಫಾರ್ಮೇಶನ್ ಆಗುತ್ತೆ, ಮತ್ತೆ ವೇಪರ್ಸ್ ಅಗೈನ್ ಕಂಡೆನ್ಸ್ ಆಗಿ ಮತ್ತೆ ಲಿಕ್ವಿಡ್ ಫಾರ್ಮೇಶನ್ ಆಗೋದನ್ನ ವಿ ಕಾಲ್ ಇಟ್ ಆಸ್ ಈಕ್ವಿಲಿಬ್ರಿಯಂ ಸ್ಟೇಟ್ ಅಂತ ಹೇಳ್ತೀವಿ. ಓಕೆ, ಸೊ ಹೈಯರ್ ದ ಟೆಂಪರೇಚರ್, ಸೊ ದ ಸೇಮ್ ಪ್ರೋಸೆಸ್ಗೆ ನಾವು ಆಸ್ ವಿ ಇನ್ಕ್ರೀಸ್ ದ ಟೆಂಪರೇಚರ್, ಸೊ ನಾವು ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ತಿದೀವಿ ಅಂತ ಅಂದ್ರೆ ಮೋರ್ ವೇಪರ್ಸ್ ವಿಲ್ ಫಾರ್ಮ್, ಸೊ ಮೋರ್ ನಂಬರ್ ಆಫ್ ವೇಪರ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ಮೋರ್ ನಂಬರ್ ಆಫ್ ವೇಪರ್ ಫಾರ್ಮೇಶನ್ ಆಗ್ತಿದೆ ಅಂತ ಅಂದ್ರೆ ಅಲ್ಲಿ ವೇಪರ್ ಪ್ರೆಷರ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದೆನ್ ವೀಕರ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಗ್ರೇಟರ್ ಇಸ್ ದ ವೇಪರ್ಸ್ ಫಾರ್ಮ್ಡ್ ಬೈ ದ ಲಿಕ್ವಿಡ್. ಸೊ ಈಗ ಒಂದು ಲಿಕ್ವಿಡ್ ಅಲ್ಲಿ ಆಟಮ್ಸ್ ಮಧ್ಯೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್, ಸೊ ಈ ಎರಡು ಆಟಮ್ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್, ಈ ಎರಡು ಆಟಮ್ಸ್ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆದಂಗೆಲ್ಲ, ಕಡಿಮೆ ಆದಂಗೆಲ್ಲ ವೀಕರ್ ದ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ವೇಪರ್ಸ್ ಫಾರ್ಮೇಶನ್ ಏನಾಗುತ್ತೆ, ಬೇಗ ಆಗುತ್ತೆ. ದಟ್ ಮೀನ್ಸ್ ಈಚ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಎವಾಪರೇಟ್ ಈಸಿಲಿ. ಸೊ ಈಗ ಈ ಆಟಮ್ಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಲಾರ್ಜ್ ಇದ್ದಾಗ ಸೋ ಮಚ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು convert the vapors forms. Okay, so that weaker the intermolecular forces, greater will be the vapors formed by the liquid ಅಂತ ನಾವು ಹೇಳ್ಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆ ವೇಪರ್ ಪ್ರೆಷರ್ ಆಫ್ ಅಸಿಟೋನ್, ಸೊ ವೇಪರ್ ಪ್ರೆಷರ್ ಆಫ್ ಅಸಿಟೋನ್ ದಟ್ ಈಸ್ CH3CO CH3. ವೇಪರ್ ಪ್ರೆಷರ್ ಆಫ್ ಅಸಿಟೋನ್ ವಿಲ್ ಬಿ ಗ್ರೇಟರ್ ದ್ಯಾನ್ CH3CH2OH. Okay, vapor pressure of acetone will be greater than what? Vapor pressure of ethanol ಅಂತ ನಾವು ಹೇಳ್ಬೋದು. ಯಾಕೆ vapor pressure of acetone will be greater than that of the vapor pressure of ethanol ಅಂತ ಅಂದ್ರೆ ಅಸಿಟೋನ್ ಅಲ್ಲಿ ಡೈಪೋಲ್ ಇಂಟರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಡೈಪೋಲ್ ಇಂಟರಾಕ್ಷನ್ ವಿಲ್ ಬಿ ಮೋರ್ ದ್ಯಾನ್ ದಟ್ ಆಫ್ ದ ಎಥನಾಲ್. ಸೊ ಎಥನಾಲ್ ಅಲ್ಲಿ ನಾವು ಹೈಡ್ರೋಜನ್ ಬಾಂಡಿಂಗ್ ಅನ್ನ ಅಬ್ಸರ್ವ್ ಮಾಡ್ಬೋದು, ಬಟ್ ಇನ್ ಕೇಸ್ ಆಫ್ ಅಸಿಟೋನ್ ಅಲ್ಲಿ ಡೈಪೋಲ್ ಇಂಟರಾಕ್ಷನ್ಸ್ ಜಾಸ್ತಿ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ದಟ್ ವೀಕರ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಗ್ರೇಟರ್ ವಿಲ್ ಬಿ ದ ವೇಪರ್ಸ್ ಫಾರ್ಮ್ಡ್ ಬೈ ದ ಲಿಕ್ವಿಡ್ ಮಾಲಿಕ್ಯೂಲ್ಸ್. ಓಕೆ, ಸೊ ದಟ್ ಈಸ್ ದ ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಸೊಲ್ಯೂಷನ್. ಸಿ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ವೇಪರ್ ಪ್ರೆಷರ್ ಯಾವ ರೀತಿ ರಿಲೀಸ್ ಆಗುತ್ತೆ. ಸಿ ವೇಪರ್ ಪ್ರೆಷರ್ ಇಸ್ ದ ಈಕ್ವಿಲಿಬ್ರಿಯಂ ಪ್ರೆಷರ್ ಆಫ್ ಎ ವೇಪರ್ಸ್ ಅಬೋವ್ ಇಟ್ಸ್ ಲಿಕ್ವಿಡ್ ಅಥವಾ ಸಾಲಿಡ್ ಸ್ಟೇಟ್ ಅಂತಾನು ವಿ ಕ್ಯಾನ್ ಡಿಫೈನ್. ಸಿ ಇದೊಂದು ಫ್ಲಾಸ್ಕ್ ಅಲ್ಲಿ ಆರ್ ಬೀಕರ್ ಅಲ್ಲಿ ಲಿಕ್ವಿಡ್ ಮಾಲಿಕ್ಯೂಲ್ ಇದೆ. ಓಕೆನಾ, ಇದಕ್ಕೆ ನಾವು ಟೆಂಪರೇಚರ್ ಅನ್ನ ಕೊಟ್ಟಾಗ ಏನಾಗುತ್ತೆ, ಲಿಕ್ವಿಡ್ ಅಲ್ಲಿ ಆಸ್ ವಿ ಕಂಪೇರ್ ಟು ದ ಸಾಲಿಡ್ ಮಾಲಿಕ್ಯೂಲ್, ಸಾಲಿಡ್ಸ್ಗೆ ಕಂಪೇರ್ ಮಾಡಿದ್ರೆ ಲಿಕ್ವಿಡ್ ಅಲ್ಲಿ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಸಚ್ ಆಸ್ ಆಟಮ್ಸ್ ಇರ್ಬೋದು ಅಥವಾ ಅಯಾನ್ಸ್ ಇರ್ಬೋದು. ಓಕೆ, ಸೊ ಇದೇನಾಗುತ್ತೆ, ಕಂಪೇರ್ ಟು ಸಾಲಿಡ್ ಮಾಲಿಕ್ಯೂಲ್ಸ್ ಇದು ಲೂಸ್ಲಿ ಬೌಂಡ್ ಆಗಿರುತ್ತೆ. ಅಂದ್ರೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ IMFA. ಓಕೆ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಲ್ ಬಿ ಲೆಸ್ ದ್ಯಾನ್ ದಟ್ ಆಫ್ ದ ಸಾಲಿಡ್ ಮಾಲಿಕ್ಯೂಲ್ಸ್ ಆಗಿರುತ್ತೆ. ಆಗ ಕಾನ್ಸ್ಟಿಟ್ಯೂಯೆಂಟ್ ಆಟಮ್ಸ್ ಅಥವಾ ಪಾರ್ಟಿಕಲ್ಸ್ ಏನಾಗುತ್ತೆ, ಈಸಿಲಿ ವೇಪರೈಸ್ ಆಗ್ಬೋದು. ವೇಪರೈಸ್ ಮೀನ್ಸ್ ಗ್ಯಾಸ್ ಫಾರ್ಮ್ಗೆ ಕನ್ವರ್ಟ್ ಆಗ್ಬೋದು. ಸೊ ಗ್ಯಾಸ್ ಫಾರ್ಮ್ಗೆ ಕನ್ವರ್ಟ್ ಆದಾಗ ಈ ಸರ್ಫೇಸ್ ಅಲ್ಲಿ ಏನಾಗುತ್ತೆ, ವೇಪರ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಬೈ ದ ವೇಪರ್ಸ್. ಓಕೆ, ವೇಪರ್ ಪ್ರೆಷರ್ ವಿಲ್ ಬಿ ಕ್ರಿಯೇಟೆಡ್ ಬೈ ವಾಟ್? ವೇಪರ್ಸ್ ಇಂದ ವೇಪರ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ ಈಸ್ ದ ಮೀನಿಂಗ್ ಫಾರ್ ವೇಪರ್ ಪ್ರೆಷರ್. Okay, so then next we'll move on to the next slide. Next we have vapor pressure of a liquid solutions. Okay, vapor pressure of what? Liquid solutions. See, this concept was explained by Raoult's scientist. So both solute and the solvent are volatile components. So illi volatile components andre enu, the components which can get easily volatile
or vaporize. Okay, volatile is nothing but what? Vaporize. So ಯಾವ ಕಾಂಪೋನೆಂಟ್ಸು ಈಸಿಯಾಗಿ ವೇಪರೈಸ್ ಆಗುತ್ತೆ ಆ ಕಾಂಪೋನೆಂಟ್ಸ್ ನಾವು ಕನ್ಸಿಡರ್ ಮಾಡಿಕೊಂಡು ಅದರಲ್ಲಿ ರೌಲ್ಸ್ ಲಾನ ನಾವು ಅಪ್ಲೈ ಮಾಡ್ತಾ ಹೋಗೋಣ ಇಲ್ಲಿ. ಸೊ ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು ರೌಲ್ಸ್ ಲಾ ನಾವೇನ್ ಮಾಡಬೇಕು, ಒಂದು ಸೊ ಹಿಯರ್ ಲೆಟ್ ಅಸ್ ಕನ್ಸಿಡರ್ ಎ, ಲಿಕ್ವಿಡ್ ಎ, ಲಿಕ್ವಿಡ್ ಬಿ. ಓಕೆ, ವೆನ್ ಲಿಕ್ವಿಡ್ ಎ ಅಂಡ್ ಬಿ ಬೋತ್ ಟು ಆರ್ ದ ವಾಲಟೈಲ್ ಕಾಂಪೋನೆಂಟ್ಸ್, ಎರಡೂ ಲಿಕ್ವಿಡ್ಸು ಸಹ ಈಸಿಯಾಗಿ ಏನಾಗುತ್ತೆ? ವೇಪರೈಸ್ ಆಗುತ್ತೆ. ಆ ವೇಪರ್ ಪ್ರೆಷರ್ನ ನಾವು P0A ಅಂಡ್ P0B ಅಂತ ರೆಪ್ರೆಸೆಂಟ್ ಮಾಡೋಣ. ಓಕೆ, P0A ಅಂಡ್ P0B ಅಂತ ರೆಪ್ರೆಸೆಂಟ್ ಮಾಡೋಣ. ಸೊ ಇದಕ್ಕೆ ಲಿಕ್ವಿಡ್ ಎ ಅಂಡ್ ಲಿಕ್ವಿಡ್ ಬಿಗೆ ನಾವು ಟೆಂಪರೇಚರ್ನ ಸಪ್ಲೈ ಮಾಡಿದಾಗ ಅದು ವೇಪರ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ವೇಪರ್ ಫಾರ್ಮ್ಗೆ ಕನ್ವರ್ಟ್ ಆದಾಗ ಅಲ್ಲಿ ವೇಪರ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ವೇಪರ್ ಪ್ರೆಷರ್ನ ನಾವು P0A ಅಂಡ್ P0B ಅಂತ ಕನ್ಸಿಡರ್ ಮಾಡೋಣ. ಸೊ ಎರಡು P0A ಅಂಡ್ P0B ಕಂಬೈನ್ ಆಗಿ, ದಟ್ ಮೀನ್ಸ್ ಲಿಕ್ವಿಡ್ ಎ ಅಂಡ್ ಲಿಕ್ವಿಡ್ ಬಿ ಕಂಬೈನ್ ಆದಾಗ ನಮಗೆ ಒಂದು ಸೊಲ್ಯೂಷನ್ ಫಾರ್ಮೇಶನ್ ಆಗುತ್ತೆ. ಕರೆಕ್ಟ್ನೋ? ಒಂದು ಸೊಲ್ಯೂಷನ್ ಫಾರ್ಮೇಶನ್ ಆಗುತ್ತೆ. ಈಗ ಆ ಸೊಲ್ಯೂಷನ್ ಅಲ್ಲಿ ವೇಪರ್ ಪ್ರೆಷರ್ ಏನಾದ್ರು ಚೇಂಜಸ್ ಆಗುತ್ತಾ? ಓಕೆ, ಸೊ ದ ಕಾಂಬಿನೇಷನ್ ಆಫ್ ದೀಸ್ ಟು, ಆಫ್ ಕೋರ್ಸ್ ಇನ್ ವೈಲ್ ಫಾರ್ಮಿಂಗ್ ದ ಸೊಲ್ಯೂಷನ್ ಆಲ್ಸೋ that depends upon the temperature. ಸೊ ನಾವು ಯಾವ ರೀತಿ ಟೆಂಪರೇಚರ್ನ ಸಪ್ಲೈ ಮಾಡ್ತಿದ್ದೀವಿ, ಆ ಬೇಸ್ಡ್ ಆನ್ ದಟ್ ವೇಪರ್ ಪ್ರೆಷರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈಗ ಇನ್ ದ ಸೊಲ್ಯೂಷನ್ ರೌಲ್ಸ್ ಲಾ ಸ್ಟೇಟ್ಸ್ ದಟ್, ಸೊ ಈ ಸೊಲ್ಯೂಷನ್ಸ್ ಅಲ್ಲಿ ಅಕಾರ್ಡಿಂಗ್ ಟು ರೌಲ್ಸ್ ಲಾ ವಾಟ್ ಈಸ್ ದ ಮೀನಿಂಗ್ ಫಾರ್ ವೇಪರ್ ಪ್ರೆಷರ್? ವೇಪರ್ ಪ್ರೆಷರ್ ಡ್ಯೂ ಟು ಲಿಕ್ವಿಡ್ ಎ is represented as PA is directly proportional to the chi A. So the symbol we can call it as CHI, chi A. Okay, PA is directly proportional to the chi A. We can call it as mole fraction as well. Then vapor pressure due to the liquid B, PB is directly proportional to chi B, chi A, chi B or XA, XB. Then ಈಗ PA plus PB, PA is directly proportional to P0A into XA. ಕರೆಕ್ಟ್ ನೋ? ಸೊ ಈಗ PA ಡೈರೆಕ್ಟ್ಲಿ XA ಗೆ ಪ್ರಪೋರ್ಷನಲ್ ಆಗ್ತಿದೆ ಅಂದ್ರೆ ಮೋಲ್ ಫ್ರಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ದ ಎ ಲಿಕ್ವಿಡ್ ಅಂಡ್ ಮೋಲ್ ಫ್ರಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ದ ಬಿ ಲಿಕ್ವಿಡ್ ಅಂತ ಅಂದ್ರೆ PA is equals to, ನಾವು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನ ರಿಮೂವ್ ಮಾಡಿದಾಗ ವೇಪರ್ ಪ್ರೆಷರ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ PA is equals to P0A into XA, then PB is equals to P0B into XB ಅಂತ ನಾವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ನ ವಿ ಕ್ಯಾನ್ ಕನ್ಸಿಡರ್. ಓಕೆ, ಸೊ ಈಗ ವಾಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ರೌಲ್ಸ್ ಲಾ? ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. 2 ಮಾರ್ಕ್ಗೆ ನಿಮ್ಗೆ ಸ್ಟೇಟ್ಮೆಂಟ್ ಅಲಾಂಗ್ ವಿತ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಕೇಳ್ತಾರೆ. ಓಕೆನಾ? ಸೊ ನೋಡಿ, ರೌಲ್ಸ್ ಲಾ ಇನ್ ಎ ಸೊಲ್ಯೂಷನ್. ಓಕೆ, ಸೊ ರೌಲ್ಸ್ ಲಾ ಏನ್ ಮಾಡ್ತಿದ್ದೀವಿ, ಒಂದು ಸೊಲ್ಯೂಷನ್ ಅಲ್ಲಿ ದ ವೇಪರ್ ಪ್ರೆಷರ್ ಆಫ್ ಎ ಕಾಂಪೋನೆಂಟ್ ಅಟ್ ಎ ಗಿವನ್ ಟೆಂಪರೇಚರ್. ಓಕೆ, ದ ವೇಪರ್ ಪ್ರೆಷರ್ ಆಫ್ ಎ ಕಾಂಪೋನೆಂಟ್ at a given temperature is equals to the mole fraction of that component in a solution multiplied by the vapor pressure of that component in a pure state ಅಂತ ನಾವು ಡಿಫೈನ್ ಮಾಡ್ಬೋದು. ನೋಡಿ, if you know this expression, PA is equals to P0A into XA, that this is with respect to a liquid. So by if you know this mathematical expression, no, so idrinda you can easily write the definition. So in a solution, okay, in a solution the vapor pressure of a component, ಒಂದು ವೇಪರ್ ಪ್ರೆಷರ್ ಆಫ್ ಒಂದು ಕಾಂಪೋನೆಂಟು ಕೊಟ್ಟಿರೋಂಥ ಟೆಂಪರೇಚರ್ ಅಲ್ಲಿ ಆರ್ ಅಟ್ ರೂಮ್ ಟೆಂಪರೇಚರ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ದ ಪ್ರಾಡಕ್ಟ್ ಆಫ್, ಸಿ ಹಿಯರ್ P0A into XA will be in the form of product, correct? No, the product of, okay, what is P0A? P0A is nothing but what? Partial pressure or vapor pressure. Sorry, it is vapor pressure. P0A is what? Vapor pressure of that component to the mole fraction of that particular component. Okay, so the vapor pressure of a solution, for a solution, okay, for a solution vapor pressure of a component is equals to that constant temperature PA is equals to the P0A into XA. This is the statement for Raoult's law. So ಇದನ್ನ ನೀವು sentence formation ಅಲ್ಲಿ ಬರೆದ್ರೆ, so you may get 2 marks along with the mathematical expression where PA represents first vapor pressure of the component. Vapor pressure of component. PA represent what? Vapor pressure of the component. Okay, then P0A represents what? P0A represents
PA represents what? Vapor pressure of the component. P naught A represents the vapor pressure of the pure component. Pure component. That means on the surface of the liquid ಏನ್ ಪ್ರೆಷರ್ ಎಕ್ಸರ್ಟ್ ಆಗುತ್ತೆ ಅಲ್ವಾ, ಅದನ್ನ ನಾವೇನಂತ ಕರಿತೀವಿ? ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಕಾಂಪೋನೆಂಟ್ ಅಂತ ಹೇಳ್ತೀವಿ. ವಾಟ್ ಈಸ್ P naught A is equals to what? Vapor pressure of the pure component. Then next we have what? XA. XA is what? Mole fraction with respect to the A component. Okay. ಈಗ ಇಲ್ಲಿ ನಮ್ಗೆ ಎರಡು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಇರೋದ್ರಿಂದ ಲೆಟ್ ಅಸ್ ಕಂಬೈನ್ ದೋಸ್ ಟು. ಓಕೆ, ಎರಡನ್ನೂ ತಗೊಳ್ಳೋಣ. ಈಗ ಪಿ ಎ ಪ್ಲಸ್ ಪಿ ಬಿನ ನಾವು ಪಿ ಟೋಟಲ್ ಅಂತ ಬರ್ಕೊಳ್ಳೋಣ. ಪಿ ಎ ಪ್ಲಸ್ ಪಿ ಬಿನ ಪಿ ಟೋಟಲ್ ಅಂದ್ರೆ ವೇಪರ್ ಪ್ರೆಷರ್ ಆಫ್ ದ ಟು ಕಾಂಪೋನೆಂಟ್ ಇಸ್ ಈಕ್ವಲ್ಸ್ ಟು ದ ಪಿ ಎ ಪ್ಲಸ್ ಪಿ ಬಿ ಅಂತ ಕನ್ಸಿಡರ್ ಮಾಡೋಣ. ಟೋಟಲ್ ವೇಪರ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು ಪಿ ಎ ಪ್ಲಸ್ ಪಿ ಬಿ ವಿತ್ ರೆಸ್ಪೆಕ್ಟ್ ಟು ದ ಟು ಲಿಕ್ವಿಡ್ಸ್. ಸೊ ಆಗೇನಾಗುತ್ತೆ ಎಕ್ಸ್ಪ್ರೆಷನ್? ಪಿ ಟಿ ಇಸ್ ಈಕ್ವಲ್ಸ್ ಟು ಪಿ ನಾಟ್ ಎ ಇಂಟು ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ. ನೋಡಿ ಇಲ್ಲಿ ಪಿ ಎ means what? P naught A into XA, and ಇಲ್ಲಿ ನೋಡಿ PB is equals to what? P naught B into XB. The same values na in place of PA and PB ನಾವು substitute ಮಾಡೋಣ, and total pressure is equals to, okay, total pressure is equals to, see ನಾವಿಲ್ಲಿ XA plus XB is equals to 1 ಅಂತ ತಗೊಂಡ್ರೆ mole fraction with respect to A component and mole fraction with respect to B component is equals to unity ಅಂತ ಆದ್ರೆ ಎಕ್ಸ್ ಎ ಏನಾಗುತ್ತೆ? ಎಕ್ಸ್ ಬಿ ರೈಟ್ ಸೈಡ್ ಬಂದಾಗ 1 ಮೈನಸ್ ಎಕ್ಸ್ ಬಿ ಅಂತ ಆಗುತ್ತೆ. ಸೊ ಈಗ ಎಕ್ಸ್ ಎ ಪ್ಲೇಸಲ್ಲಿ ಇಲ್ಲಿ ಪಿ ಟಿ ಇಸ್ ಈಕ್ವಲ್ಸ್ ಟು ಪಿ ನಾಟ್ ಎ ಇನ್ ಪ್ಲೇಸ್ ಆಫ್ ಎಕ್ಸ್ ಎ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ 1 ಮೈನಸ್ ಎಕ್ಸ್ ಬಿ ಪ್ಲಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ, ಲೆಟ್ ಇಟ್ ಬಿ ಆಸ್ ಇಟ್ ಇಸ್. ಓಕೆ, ದೆನ್ ಪಿ ಟಿ ಇಸ್ ಈಕ್ವಲ್ಸ್ ಟು ಪಿ ನಾಟ್ ಎ. ಸೊ ಈಗ ಈ ಪಿ ನಾಟ್ ಎನ ಈ 1 ಮೈನಸ್ ಎಕ್ಸ್ ಬಿಗೆ ಮಲ್ಟಿಪ್ಲೈ ಮಾಡೋಣ. ಪಿ ನಾಟ್ ಎ ಮೈನಸ್ P naught A into 1 is P naught A. Correct alva? P naught A into 1 is what? So P naught A into 1 is P naught A minus P naught A into XB into P naught A into XB plus P naught B into XB. Okay. So ಈಗ PT ಏನಾಯಿತು? PT is equals to P naught A. Okay. ನೋಡಿ ಇದರಲ್ಲಿ P naught A ನಮಗೆ ಕಾಮನ್ ಇದೆ ಅಲ್ವಾ? ಅಥವಾ ಪಿ ನಾಟ್ ಎ ಕಾಮನ್ ಇರೋದ್ರಿಂದ ಪಿ ನಾಟ್ ಎನ ನಾವು ಆಚೆ ತಗೊಳ್ಳೋಣ. ಪ್ಲಸ್ ಇದರಲ್ಲಿ ಎಕ್ಸ್ ಬಿ ನಾವು ಕಾಮನ್ ತೆಗಿಬೋದು. ಪಿ ನಾಟ್ ಎ ಪ್ಲಸ್ ಎಕ್ಸ್ ಬಿ ಆಫ್ ಪಿ ನಾಟ್ ಬಿ ಮೈನಸ್ ಪಿ ಎನ ನಾವು ಈ ಕಡೆ ಕನ್ಸಿಡರ್ ಮಾಡ್ಬೋದು. ಅಥವಾ ನೋಡಿ ಇವೆರಡು ಟರ್ಮನ್ನ ನಾವು ಕನ್ಸಿಡರ್ ಮಾಡಿದ್ರೆ, ಸಾರಿ, ಇಲ್ಲಿ ಈ ಫಸ್ಟ್ 2 ಟರ್ಮ್ಸನ್ನ ತಗೊಳ್ಳಿ ನೀವು. ಸೊ ಇದರಲ್ಲಿ ಏನಾಯಿತು? ಪಿ ನಾಟ್ ಎ ಕಾಮನ್ ಇರೋದ್ರಿಂದ, ಓಕೆ, ಸೊ ಪಿ ನಾಟ್ ಎ ಕಾಮನ್ ತಗೊಳ್ಳೋಣ ಪ್ಲಸ್ ಎಕ್ಸ್ ಬಿ ತಗೊಳ್ಳೋಣ, ಆ್ಯಂಡ್ ಇಲ್ಲಿರೋಂಥ ಪಿ ನಾಟ್ ಬಿ ಏನಾಯಿತು? ಈ ಮೈನಸ್ ಪಿ ನಾಟ್ ಬಿ ಮೈನಸ್ ಪಿ ಎ. ನೋಡಿ ಇದರಲ್ಲಿ ಎಕ್ಸ್ ಬಿ ಕಾಮನ್ ಇದೆ, ಎಕ್ಸ್ ಬಿನ ಕಾಮನ್ ತಗೊಂಡಿದ್ದೀವಿ. ದೆನ್ ಪಿ ನಾಟ್ ಬಿ ಮೈನಸ್ ಪಿ ನಾಟ್ ಎ ಅಂತ ತಗೊಳ್ಳೋಣ. ದೆನ್ ಟೋಟಲ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು ದ ಪಿ ನಾಟ್ ಬಿ. ಓಕೆ, ಪಿ ನಾಟ್ ಬಿ ಪ್ಲಸ್ ಸಿ, ಇದು ಟೋಟಲ್ ಪ್ರೆಷರ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ನಾವು ಎ ಕಾಂಪೊನೆಂಟ್ ತಗೊಂಡ್ರೆ, ಅದೇ ಬಿ ಕಾಂಪೊನೆಂಟ್ ತಗೊಂಡ್ರೆ ಸೇಮ್ ಎಕ್ಸ್ಪ್ರೆಷನ್ ಇನ್ ಟರ್ಮ್ಸ್ ಆಫ್ ಎ ಇರೋ ಪ್ಲೇಸಲ್ಲಿ ಬಿ ಆ್ಯಂಡ್ ಬಿ ಇರೋ ಪ್ಲೇಸಲ್ಲಿ ಎನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ ಪಿ ನಾಟ್ ಬಿ ಪ್ಲಸ್ ಎಕ್ಸ್ ಬಿ ಇದೆ ಇಲ್ಲಿ ಎಕ್ಸ್ ಎ, ದೆನ್ ಪಿ ನಾಟ್ ಬಿ ಇಲ್ಲಿ ಪಿ ನಾಟ್ ಎ ಮೈನಸ್ ಪಿ ನಾಟ್ ಬಿ ಅಂತ. ಓಕೆನಾ? ಸೊ ಈ ಥರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನು, ಸಿ ನೀವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನು ಅಲಾಂಗ್ ವಿತ್ ದ ಸ್ಟೇಟ್ಮೆಂಟ್ ಈ ಎಕ್ಸ್ಪ್ರೆಷನ್ನು ಅಥವಾ ಇದು ಎರಡೂ ಬರೆದು ಟರ್ಮ್ ಎಕ್ಸ್ಪ್ಲನೇಷನ್ ಮಾಡಿದ್ರೆ ದಟ್ ಈಸ್ ಎನಫ್ ಫಾರ್ 2 ಮಾರ್ಕ್. ಓಕೆ, so that is about the vapor pressure of liquid solutions. So ಈಗ next slide ಗೆ ಮೂವ್ ಆಗೋಣ. next we have after this P naught A. ಇಲ್ಲಿ ಇದರಲ್ಲಿ P naught A and P naught B are the constant at a particular temperature. okay na? So then vapor pressure is a linear function of mole fraction ಅಂತ ಹೇಳ್ಬೋದು. ಅಂದ್ರೆ vapor pressure mole fraction both will be like linear functions. Then total vapor pressure is a linear function of a mole fraction ಆದ್ರೆ XA or XB. total pressure ಏನಾಯ್ತು ನಮಗೆ? P naught A plus XB of P naught B minus PA. ಅಥವಾ total pressure with respect to B component ಏನಾಯ್ತು? P naught B plus XA
ಪಿ ನಾಟ್ ಎ ಮೈನಸ್ ಪಿ ಬಿ. ಸಿ ಇವೆರಡನ್ನೂ ನಾವು ತಗೊಂಡು ಲೀನಿಯರ್ ಫಾರ್ಮೇಶನ್ ಆಗ್ತಿದೆ ಅಂತ ನಾವು ತಗೊಂಡಾಗ ವೇಪರ್ ಪ್ರೆಷರ್ ವರ್ಸಸ್ ಮೋಲ್ ಫ್ರಾಕ್ಷನ್ ನಾವೇನ್ ಮಾಡಬೇಕು, ಗ್ರಾಫ್ ಅನ್ನ ಪ್ಲಾಟ್ ಮಾಡಬೇಕು. ಓಕೆ, ಸೊ ಅಲಾಂಗ್ ವೈ ಆಕ್ಸಿಸ್ ಅಂಡ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಸೊ ನಾವೇನ್ ಮಾಡಬೇಕು, ಮೋಲ್ ಫ್ರಾಕ್ಷನ್ ಅನ್ನ ಕನ್ಸಿಡರ್ ಮಾಡೋಣ ಅಂಡ್ ವೇಪರ್ ಪ್ರೆಷರ್ ಅನ್ನ ಕನ್ಸಿಡರ್ ಮಾಡೋಣ. ಸೊ ಅಲಾಂಗ್ ಎಕ್ಸ್ ಆಕ್ಸಿಸ್ ಮೋಲ್ ಪ್ರೆಷರ್, ಸಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎಕ್ಸ್ ಎ ಇಸ್ ಈಕ್ವಲ್ಸ್ ಟು 1 ಅಂತ ಇದೆ, ಇಲ್ಲಿ ಎಕ್ಸ್ ಎ ಇಸ್ ಈಕ್ವಲ್ಸ್ ಟು 0 ಅಂತ ಇದೆ. ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಾವು ಒಂದು ಲಿಕ್ವಿಡ್ ಮಾಲಿಕ್ಯೂಲ್ ನ ತಗೊಂಡು, ಓಕೆನಾ, ಮೋಲ್ ಫ್ರಾಕ್ಷನ್ ಆಫ್ ಫಸ್ಟ್ ಲಿಕ್ವಿಡ್ ಏನಾಗುತ್ತೆ, ಅದಕ್ಕೆ ಟೆಂಪರೇಚರ್ ನ ಕೊಟ್ಟಾಗ ಅಟ್ ಒನ್ ಪಾಯಿಂಟ್ ಅಲ್ಲಿ ಅದು ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಅದನ್ನ ನಾವು ವಿತ್ ರೆಸ್ಪೆಕ್ಟ್ ಟು ಎ ಕಾಂಪೋನೆಂಟ್ ಪಿ ನಾಟ್ ಎ ಅಂತ ಕನ್ಸಿಡರ್ ಮಾಡೋಣ. ಓಕೆ, ವಿತ್ ರೆಸ್ಪೆಕ್ಟ್ ಟು ಎ ವಿಲ್ ಕನ್ಸಿಡರ್ ಪಿ ನಾಟ್ ಎ. ಜಸ್ಟ್ ಅ ಮಿನಿಟ್. ಓಕೆ, ಸಿ ಇಲ್ಲಿ ಪಿ ನಾಟ್ ಎ ಪಾರ್ಟ್ ಇದೆ ಅಲ್ವಾ, ಅದನ್ನ ನಾವು ಪಿ ನಾಟ್ ಎ ಅಂತ ಕನ್ಸಿಡರ್ ಮಾಡೋಣ. ಯಾವುದು ಒಂದು ಎಕ್ಸ್ ಎ ಇಸ್ ನಥಿಂಗ್ ಬಟ್ ದ ಮೋಲ್ ಫ್ರಾಕ್ಷನ್ ಆಫ್ ಲಿಕ್ವಿಡ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಲಿಕ್ವಿಡ್. ಓಕೆ, ಸೊ ಈಗ ಫಸ್ಟ್ ಲಿಕ್ವಿಡ್ ಗೆ ಟೆಂಪರೇಚರ್ ಸಪ್ಲೈ ಮಾಡಿದಾಗ ಏನಾಗುತ್ತೆ, ಬಾಯ್ಲ್ ಆಗಿ ವೇಪರ್ಗೆ ಕನ್ವರ್ಟ್ ಆಗುತ್ತೆ ಅಟ್ ಒನ್ ಪಾಯಿಂಟ್. ಅದನ್ನ ಪಿ ನಾಟ್ ಎ ಅಂತ ಕನ್ಸಿಡರ್ ಮಾಡೋಣ. ಮತ್ತೆ ಸೇಮ್ ನಾವು ರೈಟ್ ಸೈಡ್ಗೆ ಬಂದಾಗ, ಓಕೆ, ರೈಟ್ ಸೈಡ್ ಅಲ್ಲಿ ಏನಿದೆ, ಎಕ್ಸ್ ಎ ಇಸ್ ಈಕ್ವಲ್ಸ್ ಟು 0 ಅಂತ ಇದೆ. ಇಲ್ಲಿ ಎಕ್ಸ್ ಎ ಇಸ್ ಈಕ್ವಲ್ಸ್ ಟು 0 ಇದೆ, ಎಕ್ಸ್ ಬಿ ಈಕ್ವಲ್ಸ್ 1 ಇದೆ. ಅಂದ್ರೆ ದ ಕಾಂಪೋನೆಂಟ್ ವಿತ್ ರೆಸ್ಪೆಕ್ಟ್ ಟು ಬಿ ಕಾಂಪೋನೆಂಟ್. ಓಕೆ, ಸೊ ಈ ಎಕ್ಸ್ ಬಿ ಲಿಕ್ವಿಡ್ ಅದು ಏನಾಗುತ್ತೆ, ವೇಪರೈಸ್ಗೆ ಕನ್ವರ್ಟ್ ಆದಾಗ ವೇಪರ್ಸ್ ಫಾರ್ಮ್ಗೆ ನಮ್ಗೆ ಅಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ, ದಟ್ ಈಸ್ ವೇಪರ್ ಪ್ರೆಷರ್ ವಿತ್ ರೆಸ್ಪೆಕ್ಟ್ ಟು ಬಿ ಪಾಯಿಂಟ್. ಓಕೆ, ಈಗ ಇವೆರಡೂ ಲೈನ್ ಅನ್ನ ಜಾಯಿನ್ ಮಾಡಿದ್ರೆ ವಿ ವಿಲ್ ಗೆಟ್ ವಾಟ್, ಟೋಟಲ್ ಪ್ರೆಷರ್ ನಮ್ಗೆ ಸಿಗುತ್ತೆ. ಪಿ ಟಿ ಇಸ್ ಈಕ್ವಲ್ಸ್ ಟು ಪಿ ಎ ಪ್ಲಸ್ ಪಿ ಬಿ ಸಿಗುತ್ತೆ. ಓಕೆ, ಮತ್ತೆ ಇಲ್ಲಿ ದ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೋನೆಂಟ್ ವಿತ್ ರೆಸ್ಪೆಕ್ಟ್ ಟು ಎ ಏನಿದೆ, ಅದು ಲೀನಿಯರ್ಲಿ ಅದು ಲೈನ್ ಪಾಸ್ ಆದ್ರೆ ಲೀನಿಯರ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಮೋಲ್ ಫ್ರಾಕ್ಷನ್ ಆಗೋದಾದ್ರೆ, ಸೊ ದಟ್ ಈಸ್ ವಾಟ್ ಪಿ ಬಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಬಿ ಇಂಟು ಪಿ ನಾಟ್ ಬಿ ಅಂತ ಹೇಳ್ತೀವಿ. ಅಂಡ್ ಇಲ್ಲಿ ಎಕ್ಸ್ ಬಿ ವಿತ್ ರೆಸ್ಪೆಕ್ಟ್ ಟು ಕಾಂಪೋನೆಂಟ್ ಇಟ್ ವಿಲ್ ಬಿಕಮ್ಸ್ ವಾಟ್ ಪಿ ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಎ ಇಂಟು ಪಿ ನಾಟ್ ಎ ಅಂತ ನಾವು ಹೇಳ್ತೀವಿ. ಓಕೆನಾ, ಸಿ ಇಲ್ಲಿ ಸೊ ಇಲ್ಲಿ ನೋಡಿ, ಇಲ್ಲಿ ಇದು ಯಾವುದಕ್ಕೆ ಲೀನಿಯರ್ ಫಂಕ್ಷನ್ ಆಗಿದೆ, ಎಕ್ಸ್ ಬಿ ಇಂಟು ಪಿ ನಾಟ್ ಬಿ ಮೈನಸ್ ಎಕ್ಸ್ ಬಿ ಇಂಟು ಪಿ ನಾಟ್ ಎ. ಓಕೆ, ಇಲ್ಲಿ ನೋಡಿ, ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಕ್ಸ್ ಬಿ ಇಂಟು ಪಿ ನಾಟ್ ಬಿ ಮೈನಸ್ ಎಕ್ಸ್ ಬಿ ಇಂಟು ಪಿ ನಾಟ್ ಎ ಅಂತ ಆಗುತ್ತೆ. ಓಕೆ, ಸೊ ದೆನ್ ಇಲ್ಲಿ ಏನಾಗುತ್ತೆ, ಸೊ ದಿಸ್ ಎಕ್ಸ್ಪ್ರೆಷನ್ ಇಸ್ ಹಿಯರ್. ಓಕೆ, ಈ ತರ ನಾವು ಗ್ರಾಫ್ ಅಲ್ಲಿ ದ ವೇರಿಯೇಷನ್ ಆಫ್ ಮೋಲ್ ಫ್ರಾಕ್ಷನ್ ಅಂಡ್ ವೇಪರ್ ಪ್ರೆಷರ್ ಅನ್ನ ನಾವು ತೋರಿಸಬೇಕಾಗುತ್ತೆ. ದೆನ್ ನೆಕ್ಸ್ಟ್ ವಿ ಹ್ಯಾವ್ ರಿಲೇಷನ್ ಬಿಟ್ವೀನ್ vapor pressure and mole fraction of an ideal solution at constant temperature. Okay, ideal solution anta andre enu, that means we have to consider pressure versus mole fraction diagram na consider ಮಾಡ್ಕೊಂಡು ನಾವು ರಿಲೇಷನ್ ಬಿಟ್ವೀನ್ ವೇಪರ್ ಪ್ರೆಷರ್ ಅಂಡ್ ಮೋಲ್ ಫ್ರಾಕ್ಷನ್ ಆಫ್ ಅನ್ ಐಡಿಯಲ್ ಸೊಲ್ಯೂಷನ್ ಅನ್ನ ಒಂದು ಕಾನ್ಸ್ಟೆಂಟ್ ಟೆಂಪರೇಚರ್ ಮೇಂಟೈನ್ ಮಾಡ್ಕೊಂಡು ಗ್ರಾಫ್ ನ ಪ್ಲಾಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ವಿ ಶುಡ್ ಫಾಲೋ ಫ್ಯೂ ನೋಟ್ಸ್. ಓಕೆ, so ಏನ್ ನೋಟ್ಸು, Raoult's law is applicable only for the two components. So more than two components we should not consider for to apply Raoult's law. Okay, so then volatile liquids, ಆಗ two components ಏನಾಗಿರ್ಬೇಕು, volatile liquids ಆಗಿರ್ಬೇಕು. ಏನ್ volatile liquids ಅಂತ ಅಂದ್ರೆ the liquids which can easily vaporize. ಓಕೆ, ಯಾವ ಲಿಕ್ವಿಡ್ಸು ಈಸಿಯಾಗಿ ವೇಪರೈಸ್ ಆಗುತ್ತೆ ಅದನ್ನ ನಾವು ವಾಲಟೈಲ್ ಲಿಕ್ವಿಡ್ಸ್ ಅಂತ ಹೇಳ್ತೀವಿ, ಟು ಫಾರ್ಮ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್. ದೆನ್ ಇನ್ ಪ್ರೆಷರ್ ಅಂಡ್ ಮೋಲ್ ಫ್ರಾಕ್ಷನ್ ಡಯಾಗ್ರಾಮ್ ಅಲ್ಲಿ ಎಕ್ಸ್ ಎ ನ ನಾವು ಮೋಲ್ ಫ್ರಾಕ್ಷನ್ ಆಫ್ ಲಿಕ್ವಿಡ್ ಎ ಅಂತ ಕರಿತೀವಿ, ಎಕ್ಸ್ ಬಿ ನ ಮೋಲ್ ಫ್ರಾಕ್ಷನ್ ಆಫ್ ಲಿಕ್ವಿಡ್ ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಮೋರ್ ವಾಲಟೈಲ್ ಲಿಕ್ವಿಡ್ ಫಾರ್ಮ್ಸ್ ಮೋರ್ ವೇಪರ್ಸ್. ಓಕೆ, ಯಾವ ಲಿಕ್ವಿಡ್ ಜಾಸ್ತಿ ವೇಪರ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ ಅಥವಾ ಯಾವ ಲಿಕ್ವಿಡ್ ಬೇಗ ವೇಪರೈಸ್ ಆಗುತ್ತೆ ಅದು ಮೋರ್ ವೇಪರ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ದೆನ್ ಲಿಕ್ವಿಡ್ ಪೇರ್ಸ್ ದಟ್ ಒಬೇ ರೌಲ್ಟ್ಸ್ ಲಾ, ನಾವು ಕನ್ಸಿಡರ್ ಮಾಡ್ತಿರೋಂಥ ಟೂ ಕಾಂಪೋನೆಂಟ್ಸ್ ಅಥವಾ ಟೂ ಲಿಕ್ವಿಡ್ಸ್ ಏನ್ ಮಾಡ್ಬೇಕು, ರೌಲ್ಟ್ಸ್ ಲಾನ ಅಕ್ಸೆಪ್ಟ್ ಮಾಡ್ಬೇಕು. ಓಕೆ, ಸೊ ದಟ್ ಮೀನ್ಸ್ ಅದು ಐಡಿಯಲ್ ಸೊಲ್ಯೂಷನ್ಸ್ ಆಗಿರ್ಬೇಕು. ಓಕೆ, ದ ಸೊಲ್ಯೂಷನ್ಸ್ ವಿಚ್ ಒಬೇಸ್ ರೌಲ್ಟ್ಸ್ ಲಾ, ಆ ತರ ಪೇರ್ಸ್ ಆಫ್ ಲಿಕ್ವಿಡ್ಸ್ ನ ನಾವು ಕನ್ಸಿಡರ್ ಮಾಡಿದ್ರೆ ಸೊ ವಿ ಕ್ಯಾನ್ ಗೆಟ್ ಈಸಿಲಿ ದ ಗ್ರಾಫ್. ಸೊ ಅದಕ್ಕೆ ಎಕ್ಸ್ಪ್ರೆಷನ್ಸ್ ನಮ್ಗೆ ಏನ್ ಸಿಗುತ್ತೆ, ಪಿ ಎ ಇಸ್ ಈಕ್ವಲ್ಸ್ ಟು ಪಿ ನಾಟ್ ಎ ಇಂಟು ಎಕ್ಸ್ ಎ, ಪಿ ಬಿ ಇಸ್ ಈಕ್ವಲ್ಸ್ ಟು ಪಿ ನಾಟ್ ಬಿ ಇಂಟು ಎಕ್ಸ್ ಬಿ ನಮ್ಗೆ ಸಿಗುತ್ತೆ. Okay, then let us move on to the next, Raoult's law for binary solutions. Raoult's law for binary
ಸೊಲ್ಯೂಷನ್ಸ್. ಈಗ ಅಪ್ ಟು ವಾಲಟೈಲ್ ಲಿಕ್ವಿಡ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಆಸ್ ಪರ್ ರೌಲ್ಸ್ ಲಾ ನಮಗೆ ಗ್ರಾಫ್ ಸಿಗುತ್ತೆ. ದಟ್ ಮೀನ್ಸ್ the vapor pressure of a pure component is directly proportional to the mole fraction with respect to that particular component ಅಂತ ಹೇಳ್ತಿದೀವಿ ಅಲ್ವಾ. ಸೊ ಈಗ ರೌಲ್ಸ್ ಲಾ ಫಾರ್ ಬೈನರಿ, ಬೈ ಮೀನ್ಸ್ ಟೂ ಲಿಕ್ವಿಡ್ಸ್ ನ ತಗೋಬೇಕು. ಆ ಟೂ ಲಿಕ್ವಿಡ್ಸ್ ನಮ್ಗೆ ನಾನ್ ವಾಲಟೈಲ್ ಆಗಿರ್ಬೇಕು. ಓಕೆ, ದಟ್ ಬೋತ್ ದ ಲಿಕ್ವಿಡ್ಸ್ ಆರ್ non-volatile. Non-volatile means the solutions which does not undergo vaporization easily, that we call it as non-volatile solutions ಅಂತ ಹೇಳ್ತೀವಿ. ಓಕೆ, ಸೊ ಈಗ ರೌಲ್ಸ್ ಬೈನರಿ ಸೊಲ್ಯೂಷನ್ಸ್ ಅಲ್ಲಿ ಏನ್ ಕಂಡೀಷನ್ಸ್ ಇರಬೇಕು? ಬೋತ್ ದ ಕಾಂಪೋನೆಂಟ್ಸ್ ಆರ್ ವಾಲಟೈಲ್ ಆಗಿರ್ಬೇಕು, ಅಥವಾ ಇನ್ನೊಂದು ಕಂಡೀಷನ್ ಏನು, ಬೋತ್ ದ ಕಾಂಪೋನೆಂಟ್ಸ್ ಸಾರಿ ಒನ್ ಆಫ್ ದ ಕಾಂಪೋನೆಂಟ್ ಇಸ್ ನಾನ್ ವಾಲಟೈಲ್ ಇರಬೇಕು. ಒಂದು ಕಂಡೀಷನು ಎರಡೂ ಲಿಕ್ವಿಡ್ಸು ವಾಲಟೈಲ್ ಇರಬೇಕು. ಓಕೆನಾ? ಫಾರ್ ಎಕ್ಸಾಂಪಲ್ ಸೊಲ್ಯೂಟು ವಾಲಟೈಲು, ಸಾಲ್ವೆಂಟು ವಾಲಟೈಲ್ ಇದ್ರೆ ವಿ ವಿಲ್ ಗೆಟ್ ದಿಸ್ ಎಕ್ಸ್ಪ್ರೆಷನ್. ಓಕೆ, ಅದೇ ಇಫ್ ಇನ್ ಕೇಸ್ ಏನಾದ್ರು ಬೈನರಿ ಸೊಲ್ಯೂಷನ್ಸ್ ಅಲ್ಲಿ ನಮ್ಗೆ ಕಂಡೀಷನ್ಸ್ ಏನಿರ್ಬೇಕು, ಸಾಲ್ವೆಂಟು ವಾಲಟೈಲ್ ಇರಬೇಕು, ಸೊಲ್ಯೂಟು ನಾನ್ ವಾಲಟೈಲ್ ಇರಬೇಕು. ಸೊ ಸೊಲ್ಯೂಟ್ ನಾನ್ ವಾಲಟೈಲ್ ಮೀನ್ಸ್ ವಾಟ್? A substance or a component which cannot undergo vaporization. So ಅದನ್ನ ಏನಂತ ಕರಿತೀವಿ? ನಾನ್ ವಾಲಟೈಲ್ ಕಾಂಪೋನೆಂಟ್ ಅಂತ ಹೇಳ್ತೀವಿ. ಓಕೆ, ದೆನ್ ರೌಲ್ಸ್ ಲಾ ಫಾರ್ ಸೊಲ್ಯೂಷನ್ ಕಂಟೈನಿಂಗ್ ನಾನ್ ವಾಲಟೈಲ್ ಸೊಲ್ಯೂಟ್. ಈಗ ಒಂದು ಸೊಲ್ಯೂಷನ್ ಅಲ್ಲಿ ನಾನ್ ವಾಲಟೈಲ್ ಸೊಲ್ಯೂಟ್ ಇದ್ರೆ ರೌಲ್ಸ್ ಲಾ ಅದ್ರಲ್ಲಿ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ? ಓಕೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸಾಂಪಲ್ ಪ್ಯೂರ್ ಸಾಲ್ವೆಂಟ್ ಅನ್ನ ತಗೊಳ್ಳೋಣ. ಪ್ಯೂರ್ ಸಾಲ್ವೆಂಟ್. ಓಕೆ, ಪ್ಯೂರ್ ಸಾಲ್ವೆಂಟ್ ಏನಾಗುತ್ತೆ ನಮ್ಗಿಲ್ಲಿ? ವಾಲಟೈಲ್ ಆಗುತ್ತೆ. ಓಕೆನಾ? ವಿಚ್ ಕ್ಯಾನ್ ಗೆಟ್ಸ್ ಈಸಿಲಿ ವೇಪರೈಸ್. ಅದಕ್ಕೆ ನಾವು ನಾನ್ ವಾಲಟೈಲ್ ಸೊಲ್ಯೂಟ್ ನ ಆಡ್ ಮಾಡೋಣ, ಬಿ ಸಬ್ಸ್ಟೆನ್ಸ್ ಅನ್ನ ಆಡ್ ಮಾಡೋಣ ಈ ಬೀಕರ್ ಅಲ್ಲಿ. ಓಕೆ, ಸೊ ಏನ್ ಮಾಡ್ತಿದೀವಿ ಈಗ? ಇಲ್ಲಿ ನಾವು ಪ್ಯೂರ್ ಸಾಲ್ವೆಂಟ್ ನ ಕನ್ಸಿಡರ್ ಮಾಡ್ತಿದೀವಿ, ಅದಕ್ಕೆ ನಾನ್ ವಾಲಟೈಲ್ ಸೊಲ್ಯೂಟ್ ನ ಆಡ್ ಮಾಡ್ತಿದೀವಿ. ಓಕೆ, ಆಡ್ ಮಾಡಿದಾಗ ನಮ್ಗೆ P0A ಟೆಂಪರೇಚರ್ ಅನ್ನ ಅಪ್ಲೈ ಮಾಡಿದ್ರೆ ಇದಕ್ಕೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಾಂಪೋನೆಂಟ್ ಸಿಗುತ್ತೆ. ಇಲ್ಲಿ ಏನಾಗುತ್ತೆ? ಗ್ರೇಟರ್ ನಂಬರ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಇನ್ ದ ವೇಪರ್ ಪ್ರೆಷರ್. ಸೊ ವೇಪರ್ ಫೇಸ್ ಅಲ್ಲಿ ನಮ್ಗೆ ಜಾಸ್ತಿ ನಾವು ವಿ ಕ್ಯಾನ್ ಸಿ ದ ವೇಪರ್ಸ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಓನ್ಲಿ. ನೋಡಿ, ಇಲ್ಲಿ ವೇಪರ್ಸ್ ಎಲ್ಲ ಏನ್ ಫಾರ್ಮೇಶನ್ ಆಗಿದೆ, ಇದೆಲ್ಲಾನು ನಮ್ಗೆ ವೇಪರ್ಸ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ ಓನ್ಲಿ, ಬಟ್ ನಾಟ್ ದ ಸೊಲ್ಯೂಟ್ ಪಾರ್ಟಿಕಲ್. ಸಿ, ಇಲ್ಲಿ ಸೊಲ್ಯೂಟ್ ನಾವು ಯಾವ್ದು ತಗೊಳ್ತಿದೀವಿ? ಯಾವ ದ ಕಾಂಪೋನೆಂಟ್ ವಿಚ್ does not undergo the volatile process or the vaporization process, ಅದನ್ನ ನಾವು ಆಡ್ ಮಾಡಿದಾಗ ಇಂಟು ದ ವಾಲಟೈಲ್ ಸಾಲ್ವೆಂಟ್ ಏನಾಗುತ್ತೆ? ಮೋಸ್ಟ್ ಆಫ್ ದ ವೇಪರ್ಸ್ ವಿಲ್ ಬಿ ವಾಟ್? ಫ್ರಮ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಓನ್ಲಿ. ದೆನ್ ಫಿಗರ್ 2 ಅಲ್ಲಿ ನೋಡಿ, ಇದರಲ್ಲಿ ನಾವು ಸೊಲ್ಯೂಷನ್ ವಿತ್ ದ ನಾನ್ ವಾಲಟೈಲ್ ಸೊಲ್ಯೂಟ್ ಬಿ ಅಂತ ತಗೊಳ್ತಿದೀವಿ. ಓಕೆ, ಸೊ ಸೊಲ್ಯೂಷನ್ ವಿತ್ ದ ನಾನ್ ವಾಲಟೈಲ್ ಸೊಲ್ಯೂಟ್ ಬಿ ಅಂತ ಕನ್ಸಿಡರ್ ಮಾಡ್ತಿದೀವಿ. ಇದರಲ್ಲಿ ಏನಾಗ್ತಿದೆ? ಸ್ಮಾಲರ್ ನಂಬರ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಇನ್ ದ ವೇಪರ್ ಫೇಸ್. ಅಂದ್ರೆ 2 ಪಾಸಿಬಿಲಿಟೀಸ್ ಇರುತ್ತೆ ನಮ್ಗೆ. ಓಕೆ, ಸೊ ಒಂದು ಕಂಡೀಷನ್ ಮೋರ್ ನಂಬರ್ ಆಫ್, ಓಕೆ, ಏನಾಗುತ್ತೆ? ಮೋರ್ ನಂಬರ್ ಆಫ್ ವೇಪರ್ಸ್ ವಿಲ್ ಫಾರ್ಮ್ಡ್ ಫ್ರಮ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್, ಮತ್ತೆ ಲೆಸ್ ನಂಬರ್ ಆಫ್ ವೇಪರ್ಸ್ ಆರ್ ಫಾರ್ಮ್ಡ್ ಫ್ರಮ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಅಂತ 2 ಕೇಸಸ್ ನ ನಾವು ಅಬ್ಸರ್ವ್ ಮಾಡಬಹುದು. ಸಿ, ಇಲ್ಲಿ ಬರ್ದಿದ್ದೀನಿ, PA will be less than that of the P0A. PA ಅಂದ್ರೆ ಏನು? Vapor pressure of the component. This not represents the pure. Okay, this not represents what? Pure form of the component. Pure form of the component. So that PA is less than that of the P0A. Then P0A minus PS. This expression also we can consider for this. Okay, pure substance. PS is pure substance. See, ಇಲ್ಲಿ vapor pressure of the solution containing a non-volatile solute will be always less than that of the vapor pressure of the pure solvent. ನೋಡಿ, ಈ ಎಕ್ಸ್ಪ್ರೆಷನ್ ಅನ್ನ ಇಲ್ಲಿ ಬರೀತಿದ್ದೀನಿ. vapor pressure of the solution ಅಲ್ಲಿ which contains a non-volatile solute ಯಾವಾಗ್ಲೂ less than that of the vapor pressure of the pure solvent ಆಗಿರುತ್ತೆ. ಓಕೆ, ಅಥವಾ there will be ಲೋಯರಿಂಗ್ ಇನ್ ಎ ವೇಪರ್ ಪ್ರೆಷರ್ ಏನಾಗುತ್ತೆ? ಅಲ್ಲಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ದಾಟ್ PT ಅಂದ್ರೆ ಏನು? ಟೋಟಲ್ ಪ್ರೆಷರ್. ಅದನ್ನ ನಾವು ಪ್ಯೂರ್ ಸಬ್ಸ್ಟೆನ್ಸ್ಗೆ ಕನ್ಸಿಡರ್ ಮಾಡಬಹುದು. ದಟ್ ಈಸ್ ಈಕ್ವಲ್ಸ್ ಟು PA ಪ್ಲಸ್ PB ಅಂತ ನೋಟ್ ಮಾಡಬಹುದು. ದೆನ್ PS ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ PS ಇಸ್ ಈಕ್ವಲ್ಸ್ ಟು PA ಅಂತ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ PB ಇಸ್ ವಾಟ್?
ಆಸ್ ಸೊಲ್ಯೂಟ್ ಬಿ ಇಸ್ ನಾನ್ ವಾಲಟೈಲ್ ಆಗಿರೋದ್ರಿಂದ, ಪಿ ಬಿ ಇಸ್ ನಾನ್ ವಾಲಟೈಲ್ ಆಗಿರೋದ್ರಿಂದ ಇಟ್ ವಿಲ್ ನಾಟ್ ಹ್ಯಾವ್ ಎನ್ ಎನಿ ಪಾರ್ಟಿಕಲ್ ವೇಪರ್ ಪ್ರೆಷರ್. ಸೊ ವೇಪರ್ ಪ್ರೆಷರ್ ಅಲ್ಲಿ ಯಾವುದೇ ರೀತಿ ಬಿ ವಿತ್ ರೆಸ್ಪೆಕ್ಟ್ ಟು ಬಿ ಯಾವುದೇ ರೀತಿ ವೇಪರ್ಸ್ ಇರೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಪಿ ಬಿ ವ್ಯಾಲ್ಯೂ ಏನಾಗುತ್ತೆ ನಮ್ಗಲ್ಲಿ 0 ಆಗೋದ್ರಿಂದ ಪಿ ಎಸ್ ಇಸ್ ಈಕ್ವಲ್ಸ್ ಟು ಪಿ ಎ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೆನ್ ಪಿ ಎಸ್ ಇಸ್ ಈಕ್ವಲ್ಸ್ ಟು ಪಿ ಎ ಮೀನ್ಸ್ ವಾಟ್, P naught A into XA according to the Raoult's law. Okay, this is according to Raoult's law. PS is equals to P naught A into XA. Okay, then PS is equals to P naught A. XA we can also written in terms of 1 minus XB anta baribodu. Okay, that means the sum of the mole fraction of the two components will becomes unity. Then PS is equals to P naught A. ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಫಾರ್ ಬೋತ್ ದ ಟರ್ಮ್ಸ್, ಪಿ ನಾಟ್ ಎ ಇಂಟು 1 ಇಸ್ ಪಿ ನಾಟ್ ಎ ಮೈನಸ್ ಪಿ ನಾಟ್ ಎ ಇಂಟು ಎಕ್ಸ್ ಬಿ, ಪಿ ನಾಟ್ ಎ ಇಂಟು ಎಕ್ಸ್ ಬಿ, ದೆನ್ ದಟ್ ಈಸ್ ಈಕ್ವಲ್ಸ್ ಟು, ಸೊ ನಾವು ಪಿ ನಾಟ್ ಎ ಇಂಟು ಎಕ್ಸ್ ಬಿ ನ ಲೆಫ್ಟ್ ಸೈಡ್ ತಗೊಂಡಾಗ ಪ್ಲಸ್ ಪಿ ನಾಟ್ ಎ ಇಂಟು ಎಕ್ಸ್ ಬಿ ದಟ್ ಈಸ್ ಈಕ್ವಲ್ಸ್ ಟು ವಾಟ್, ಪಿ ನಾಟ್ ಎ ಪಿ ಎಸ್ ರೈಟ್ ಸೈಡ್ ಬಂದ್ರೆ ಮೈನಸ್ ಪಿ ಎಸ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಬಿ ಇನ್ ಟರ್ಮ್ಸ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬಿ ತಗೊಳ್ಳೋದಾದ್ರೆ ಎಕ್ಸ್ ಬಿ ಇಸ್ ಈಕ್ವಲ್ಸ್ ಟು ಪಿ ನಾಟ್ ಎ ವಿಲ್ ಕಮ್ಸ್ ಟು ದ ಡಿನಾಮಿನೇಟರ್ ಅಂಡ್ ಪಿ ನಾಟ್ ಎ ಅಂಡ್ ಪಿ ಎಸ್ ವಿಲ್ ಕಮ್ಸ್ ಟು ದ ನ್ಯೂಮರೇಟರ್. ದೆನ್ ದ ಈಕ್ವೇಶನ್ ವಿಲ್ ಬಿಕಮ್ಸ್ ಎಕ್ಸ್ ಬಿ ಇಸ್ ಈಕ್ವಲ್ಸ್ ಟು ಪಿ ನಾಟ್ ಎ ಮೈನಸ್ ಪಿ ಎಸ್ ಡಿವೈಡೆಡ್ ಬೈ ಪಿ ನಾಟ್ ಎ ಅಂತ ನಾವು ಕನ್ಸಿಡರ್ ಮಾಡ್ಬೋದು. Okay, so this expression is for the Raoult's law for a binary solution. ಅಂದ್ರೆ ಒಂದು ನಾನ್ ವಾಲಟೈಲ್ ಸೊಲ್ಯೂಟ್ ಆಗಿರುತ್ತೆ, ಒಂದು ವಾಲಟೈಲ್ ಸೊಲ್ಯೂಟ್ ಆಗಿದ್ದಾಗ ನಮಗೆ ಎಕ್ಸ್ಪ್ರೆಷನ್ ಈ ತರ ನಾವು ಕನ್ಸಿಡರ್ ಮಾಡ್ಬೋದು. ದಿಸ್ ಇಸ್ Raoult's law for binary solutions. Then next we'll move on to the next slide. See ಇಲ್ಲಿ ನೋಡಿ, ನಾನು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ತೋರಿಸಿದ್ದೇನೆ ನಿಮ್ಗೆ. Raoult's law ಯಾವ ರೀತಿ ಆಗುತ್ತೆ ನೋಡಿ. ವೇಪರ್ ಪ್ರೆಷರ್ ಆಫ್ ಎನ್ ಐಡಿಯಲ್ ಸೊಲ್ಯೂಷನ್, ವಿಚ್ ಐಡಿಯಲ್ ಸೊಲ್ಯೂಷನ್ ಮೀನ್ಸ್ ಎ ಸೊಲ್ಯೂಷನ್ ವಿಚ್ obeys Raoult's law of a non-volatile solute. Non-volatile solute means what? A solute which cannot undergo vaporization is equals to the vapor pressure of a pure solvent. ಯಾವ್ದಕ್ಕೆ equal ಇರುತ್ತೆ? Vapor pressure of a pure solvent at that temperature multiplied by its mole fraction. See here, ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ ನೋಡಿ, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. P vapor pressure of a pure vapor pressure of the solution is equals to the X solution andre mole fraction of the solution. P naught solution is nothing but vapor pressure of the pure solvent. Okay na, so nodi pure solvent, this one is solvent plus non volatile solute. Nodi illi vapors ನೋಡಿ ಇಲ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್. ಸೊ ಇದು ಪ್ಯೂರ್ ಸಾಲ್ವೆಂಟ್ ಇದ್ರೆ ಇದಕ್ಕೆ ಟೆಂಪರೇಚರ್ ನ ನಾವು ಸಪ್ಲೈ ಮಾಡಿದಾಗ most of the vapors will be from where? Liquid molecule only or from solvent only. Most of the vapors from solvent only. And here ನಾವು ಸಾಲ್ವೆಂಟ್ ಗೆ ಏನ್ ಮಾಡಿದೀವಿ, ನಾನ್ ವಾಲಟೈಲ್ ಸೊಲ್ಯೂಟ್ ನ ಆಡ್ ಮಾಡಿದೀವಿ. ಓಕೆ, ಈಗ ಸಾಲ್ವೆಂಟ್ ಪಿಂಕ್ ಕಲರ್ ಅಂತ ತಗೊಳ್ಳೋಣ. ಪಿಂಕ್ ಕಲರ್ ವೇಪರ್ಸ್ ಆರ್ ಕನ್ಸಿಡರ್ಡ್ ಆಸ್ ಸಾಲ್ವೆಂಟ್ ಮಾಲಿಕ್ಯೂಲ್ ವೇಪರ್ಸ್ ಅಂಡ್ ದಿಸ್ ಗ್ರೀನ್ ಕಲರ್ this one is there no atom. So this green color gas molecules we can consider as a non volatile solute. So non volatile solute ಅಂದ್ರೆ ಏನು? A solute which cannot undergo vaporization. Okay, so ಇದಕ್ಕೆ ನಾವು ಟೆಂಪರೇಚರ್ ನ ಅಪ್ಲೈ ಮಾಡಿದಾಗ the vapors which are coming out from this case is only the vapors, we can call it as the vapors are coming from the solvent molecules only. Okay, so ಇದನ್ನ we can compare. ಸೊ ವೇಪರ್ಸ್ ಯಾವ್ದ್ರಲ್ಲಿ ಜಾಸ್ತಿ ಬರುತ್ತೆ? ಪ್ಯೂರ್ ಸಾಲ್ವೆಂಟ್ ಅಲ್ಲಿ ಮೋರ್ ವೇಪರ್ಸ್ ಆರ್ ಇವಾಲ್ವ್ಡ್ ದ್ಯಾನ್ ದಟ್ ಆಫ್ ದ ಸಾಲ್ವೆಂಟ್ ಪ್ಲಸ್ ದ ನಾನ್ ವಾಲಟೈಲ್ ಸೊಲ್ಯೂಟ್ ಅಂತ ನಾವು ಹೇಳ್ಬೋದು. ಸೊ ಇದು ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ ನಾವು ಅಪ್ಲೈ ಮಾಡ್ಬೋದು. ಸೊ ದಟ್ ಐಡಿಯಲ್ ಸೊಲ್ಯೂಷನ್ಸ್ ಶುಡ್ ಒಬೇ Raoult's law. So that is about the Raoult's law. Okay, then next ಇಲ್ಲಿ Raoult's law expression ಅನ್ನ ನಾವು ಫಾರ್ ಬೈನರಿ ಸೊಲ್ಯೂಷನ್ಸ್ ಅಥವಾ ಒಂದು ವಾಲಟೈಲ್ ಇನ್ನೊಂದು ನಾನ್ ವಾಲಟೈಲ್ ಸೊಲ್ಯೂಟ್ ಕನ್ಸಿಡರ್ ಮಾಡಿದಾಗ ನಾವು ಇದನ್ನ ತಗೋಬಹುದು. ಸೊ ಇದನ್ನ ದಿಸ್ ಫಾರ್ಮುಲಾ ದೇ ಮೇ ಆಸ್ಕ್ಡ್ ಫಾರ್ ಪ್ರಾಬ್ಲಮ್ಸ್. ಓಕೆ, ಪ್ರಾಬ್ಲಮ್ಸ್ ಅಲ್ಲಿ ಕೇಳ್ತಾರೆ. then the relative lowering of vapor pressure. then ಹಾಗಿದ್ರೆ what is the relative lowering of vapor pressure? So relative lowering of vapor pressure of a solution containing a non-volatile solute
will be equals to the mole fraction of a solute in the solution. So relative lowering of vapor pressure ಅಂದ್ರೆ ಏನು? ಲೋಯರಿಂಗ್ ಮೀನ್ಸ್ ಡಿಕ್ರೀಸ್ ಅಂತ. ಓಕೆ, ವೇಪರ್ ಪ್ರೆಷರ್ ಯಾವಾಗ ಡಿಕ್ರೀಸ್ ಆಗುತ್ತೆ ಅಂತ ಅಂದ್ರೆ, ನಾವೊಂದು ನಾನ್ ವಾಲಟೈಲ್ ಸೊಲ್ಯೂಟ್ನ ವಾಲಟೈಲ್ ಸಾಲ್ವೆಂಟ್ಗೆ ಆಡ್ ಮಾಡಿದಾಗ, ನಾನ್ ವಾಲಟೈಲ್ ಸೊಲ್ಯೂಟ್ನ ನಾನ್ ವಾಲಟೈಲ್ ಸೊಲ್ಯೂಟ್ನ ವಾಲಟೈಲ್ ಸಾಲ್ವೆಂಟ್ಗೆ ಆಡ್ ಮಾಡಿದಾಗ ರಿಲೇಟಿವ್ ವೇಪರ್ ಪ್ರೆಷರ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್ ಕಂಟೈನಿಂಗ್ ಎ ನಾನ್ ವಾಲಟೈಲ್ ಸೊಲ್ಯೂಟ್ ವಿಲ್ ಬಿ ಈಕ್ವಲ್ಸ್ ಟು ದ ಮೋಲ್ ಫ್ರಾಕ್ಷನ್ ಆಫ್ ದ ಸೊಲ್ಯೂಟ್ ಇನ್ ದ ಸೊಲ್ಯೂಷನ್. ಈಗ ರೌಲ್ಸ್ ಲಾ ಆಸ್ ಎ ಸ್ಪೆಷಲ್ ಕೇಸಸ್ ಆಫ್ ಹೆನ್ರೀಸ್ ಲಾ. ಓಕೆ, ಈಗ ರೌಲ್ಸ್ ಲಾ ಮತ್ತೆ ಹೆನ್ರೀಸ್ ಲಾ ತರನೇ ಒಂದು ಸ್ಪೆಷಲ್ ಕೇಸಸ್ ನ ಹೊಂದಿದೆ. ಅಕಾರ್ಡಿಂಗ್ ಟು ರೌಲ್ಸ್ ಲಾ, for a volatile, any of the volatile component of the solution, ನಮಗೆ ಗೊತ್ತಿರೋ ಹಾಗೆ PA is directly proportional to the XA. XA is mole fraction, PA is partial vapor pressure. Then that if we remove the proportionality constant, no, so PA is equals to P naught A into XA. So ಇಲ್ಲಿ according to Henry's law ಏನ್ equation ಇದೆ, solubility of gases in liquid molecules. So PA is direct G with respect to any of the component ಅಂತ ತಗೊಳ್ಳೋಣ. ಪ್ರೆಷರ್ is directly proportional to the X ಅಂತ ಇದೆ. ಸೊ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ರಿಮೂವ್ ಮಾಡಿದ್ರೆ PA is equals to KH into XA ಅಂತ ಆಗುತ್ತೆ. ಓಕೆ, ಇದು ಅಕಾರ್ಡಿಂಗ್ ಟು ಹೆನ್ರೀಸ್ ಲಾ. ಸೊ ಇಲ್ಲಿ ನೀವು ಇದನ್ನ ಕಂಪೇರ್ ಮಾಡಿ ನೋಡಿ. ಎಕ್ಸ್ ಇಲ್ಲಿ ನಮ್ಗೆ XA ಇದೆ, ಇಲ್ಲಿ XG ಇದೆ, ಇದು P naught A ಇದೆ, ಇಲ್ಲಿ KH ಇದೆ, where KH is Henry constant, P naught A is vapor pressure of the pure component. Okay, then Raoult's law and Henry's law are identical. So ಎರಡೂ ಸಹ ಐಡೆಂಟಿಕಲ್, ಸೇಮ್ ಅಂತ ಹೇಳ್ಬೋದು, except that their proportionality constants. Okay, so proportionality constants ಡಿಫರ್ ಆಗಿದೆ, ಬಟ್ ಅದರ್ ದ್ಯಾನ್ ದಟ್ ಬೋತ್ ದ ಲಾಸ್, ದಟ್ ಮೀನ್ಸ್ ರೌಲ್ಟ್ಸ್ ಲಾ ಮತ್ತೆ ಹೆನ್ರೀಸ್ ಲಾ ಎರಡೂ ಸಹ ಸೇಮ್ ಇದೆ ಅಂತ ನಾವು ಹೇಳ್ಬೋದು. ದೆನ್ ರೌಲ್ಟ್ಸ್ ಲಾ ಮತ್ತೆ ಹೆನ್ರೀಸ್ ಲಾ ಅಲ್ಲಿ ಸಿಮಿಲಾರಿಟೀಸ್ ಏನಿದೆ ಮತ್ತೆ ಡಿಸಿಮಿಲಾರಿಟೀಸ್ ಏನಿದೆ. ಸಿಮಿಲಾರಿಟೀಸ್ ಮೀನ್ಸ್ ಬೋತ್ ಆರ್ ಅಪ್ಲಿಕೇಬಲ್ ಟು ದ ವಾಲಟೈಲ್ ಕಾಂಪೋನೆಂಟ್ಸ್. ಎರಡು ಲಾಸು ವಾಲಟೈಲ್ ಕಾಂಪೋನೆಂಟ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ದೆನ್ ಬೋತ್ ಸ್ಟೇಟ್ಸ್ that vapor pressure of any component in a solution is directly proportional to the mole fraction of the component. Yes, exactly. So both Henry's law and Raoult's law states that what the vapor pressure of the components are directly proportional to the mole fraction anta ಹೇಳುತ್ತೆ. Then what are the dissimilarities? Only the difference is the constant, proportionality constants. So Raoult's law ಗೆ ನಾವು P naught A ಅಂತ ಬರಿತೀವಿ, Henry's law ಗೆ ನಾವು KH ಅಂತ ಬರಿತಾ ಹೋಗ್ತೀವಿ. So these are the proportionality constants. Okay, then next we have ideal and non-ideal solutions. So that we will discuss in next class. Okay, thank you.